ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಿರೀಶಾ. ಸೊ ಇವತ್ತು 21st ಇನ್ನೊಂದು 2-3 ದಿನದಲ್ಲಿ ನನ್ನ ಬರ್ಡೇ ಇದೆ, ವಿಚ್ ಇಸ್ ಆನ್ 24th. ಆ್ಯಂಡ್ ಈ ಸತಿ ಬರ್ಡೇಗೆ ಎಲ್ಲಾದರೂ ಬೆಂಗಳೂರಿಂದ ಆಚೆ ಒಂದು ಚಿಕ್ಕ ಗೆಟವೇ ಥರ ಹೋಗಿ ಬರೋಣ ಅಂತ ಶೇಷು ಪ್ಲ್ಯಾನ್ ಮಾಡ್ದೆ. ಆ್ಯಂಡ್ ನನ್ನ ಹತ್ರ ಫಸ್ಟ್ ಆಫ್ ಆಲ್ ಯಾವುದು ಬಟ್ಟೆನೇ ಇಲ್ಲ ಆಚೆ ಹಾಕ್ಕೊಂಡು ಹೋಗೋಕ್ಕೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ, ಡೆಲಿವರಿ ಅದಾದಮೇಲೆ ಶಾಪಿಂಗೇ ಮಾಡಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೆಗ್ನೆನ್ಸಿಯಲ್ಲೂ ನಾನು ಶಾಪ್ ಮಾಡಿಲ್ಲ. ನನ್ನ ಹತ್ರ ಇರೋ ಬಟ್ಟೆ, ನಮ್ಮ ಅಮ್ಮನ ಹತ್ರ ಇರೋದು, ಶೇಷು ಹತ್ರ ಇರೋದು, ಬರೀ ಈ ಥರ ಹಾಕ್ಕೊಂಡು ಮ್ಯಾನೇಜ್ ಮಾಡಿಬಿಟ್ಟೆ. ಆ್ಯಂಡ್ ಆಫ್ಟರ್ ಡೆಲಿವರಿ ಆಲ್ಸೋ ನನ್ನದೇ ಒಂದು ಓವರ್ ಸೈಜ್ ಟಿ ಶರ್ಟ್ಸು ಅದು ಇದು ಏನೇನಿದೆ ಅದೇ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಫಾರ್ ನೌ. ಸೊ ಇಟ್ಸ್ ಬೀನ್ ಲಿಟ್ರಲಿ ಮಂತ್ಸ್ ದಟ್ ಐ ಹ್ಯಾವ್ ಶಾಪ್ಡ್. ಆ್ಯಂಡ್ ನಾನು ಯೂಶ್ವಲಿ ಆನ್ಲೈನೇ ಶಾಪ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಈ ಸತಿ ನಾನು ಮಿಂತ್ರಲ್ಲಿ ಒಂದಷ್ಟು ಬಟ್ಟೆಗಳು ಆರ್ಡರ್ ಮಾಡಿದೆ, ಬಟ್ ನನಗೆ ಯಾವುದೂ ಸೆಟ್ ಆಗಿಲ್ಲ. ಎಲ್ಲ ವಾಪಸ್ ಕಳಿಸ್ಬಿಟ್ಟೆ. ಲಿಟ್ರಲಿ ನಾಟ್ ಇವನ್ ಒನ್, ಎಲ್ಲ ವಾಪಸ್ ಕಳಿಸ್ಬಿಟ್ಟೆ. ಸೊ ಇದಕ್ಕೆ ಮುಂಚೆ ಥರ ನನಗೆ ಅಷ್ಟು ಫಿಟ್ಟಿಂಗ್ ಆಗಿ ಯಾವುದು ಬಟ್ಟೆಗಳು ಹಿಡಿಸ್ತಾನೇ ಇಲ್ಲ. ಐ ಥಿಂಕ್ ಆಬ್ವಿಯಸ್ಲಿ ಆಫ್ಟರ್ ಡೆಲಿವರಿ ಬಾಡಿ ತುಂಬ ಚೇಂಜಸ್ ಆಗುತ್ತೆ. ಆ್ಯಂಡ್ ಅಷ್ಟು ಬಟ್ಟೆಗಳೆಲ್ಲ ಕರೆಕ್ಟ್ ಪ್ರಾಪರ್ ಫಿಟ್ಟಿಂಗಾಗಿ ಯಾವುದು ಕೂತ್ಕೊತಾ ಇಲ್ಲ. ಸೊ ಒಂಥರ ಫ್ರಸ್ಟ್ರೇಟಿಂಗ್ ಆಗಿತ್ತು, ಒಂಥರ ಇರಿಟೇಟಿಂಗ್ ಆಗಿತ್ತು. ನಾನು ಅನ್ಕೊತಾ ಇದ್ದೆ ಮೋಸ್ಟ್ಲಿ ಈ ಸತಿ ಬರ್ಡೇಗೆ ಯಾವುದೋ ಹೊಸ ಬಟ್ಟೆಗಳೇ ಹಾಕಲ್ಲ ನಾನು ಅಂತ. ಬಟ್ ಶೇಷು ಬೀಯಿಂಗ್ ಆಬ್ವಿಯಸ್ಲಿ ಹಿಮ್ ಬೀಯಿಂಗ್ ಹಿಮ್ ಬಿಟ್ಟಿಲ್ಲ. ಇಲ್ಲ, ಏನಾದರೂ ಒಂದು ಜೊತೆ ಬಟ್ಟೆ ಅಟ್ಲೀಸ್ಟ್ ತಗೋ ಬರ್ಡೇ ದಿನ ಹಾಕೋ ಅಂತ ಹೇಳ್ತಾ ಇದ್ದ. ಸೊ ಇವಾಗ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಾದರೂ ಮಾಲ್ಗೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ. ಸೊ ಐ ಥಾಟ್ ವೈ ನಾಟ್ ವಿಲ್ ಜಸ್ಟ್ ವ್ಲಾಗ್ ಇಟ್. ಸೊ ಇವತ್ತು ವಿಡಿಯೋ ನನ್ನ ಬರ್ಡೇ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಅವಳಿಗೆ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಇನ್ಫ್ಯಾಕ್ಟ್ ನಾನೇ ಪ್ರೆಗ್ನೆನ್ಸಿ ಆದಮೇಲೆ ಹೋಗಿಲ್ಲ ಮಾಲ್ಗೆ ಏನಕ್ಕೆ ಹೋಗ್ತೀವಿ, ಶಾಪಿಂಗು ಅಥವಾ ಮೂವಿ ಆ ಥರ ಹೋಗ್ತೀವಿ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವುದು ಮೂವೀಸು ನೋಡಿಲ್ಲ ಆ್ಯಂಡ್ ಯಾವುದು ಶಾಪಿಂಗು ಮಾಡಿಲ್ಲ. ಸೊ ಇದು ಅವಳಿಗೂ ಫಸ್ಟ್ ಮಾಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೂ ಆಫ್ಟರ್ ಮಂತ್ಸ್ ಟುಗೆದರ್ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅದು ಈ ಥರ ಆಚೆ ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ. ಸೊ ನೋಡೋಣ ಯಾವ ಥರ ಬಟ್ಟೆ ಸಿಗತ್ತೆ, ಫೀಡಿಂಗ್ ಫ್ರೆಂಡ್ಲಿ ಬಟ್ಟೆ ಸಿಗತ್ತಾ ಇಲ್ವಾ ಅಥವಾ ಹೆಂಗೆ ಏನು ಅಂತ. ಸೊ ಸದ್ಯಕ್ಕಂತೂ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್ ಗೈಸ್. ಈ ಸತಿ ಶಾಪಿಂಗ್ಗೆ ನಾವು ಫೋರಮ್ ಮಾಲ್ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಯಾಕಂದ್ರೆ ನಾನ್ ಕಂಫರ್ಟ್ ಅಂತ ಅನ್ಸಿ ಹಾಕೋ ಕೆಲವೊಂದ್ ಬ್ರ್ಯಾಂಡ್ಸ್ ಎಲ್ಲ ನನಗೆ ಒಂದೇ ಕಡೆ ಸಿಗತ್ತೆ ಅಂತ. ಸೊ ನಮ್ ಮಗುನ ಕರ್ಕೊಂಡು ಎಲ್ಲೇ ಆಚೆ ಹೋಗ್ಬೇಕಾದ್ರೂ ನಾನು ಫೀಡಿಂಗ್ ಪಿಲ್ಲೋ ಕ್ಯಾರಿ ಮಾಡ್ತೀನಿ. ಇವಾಗ್ಲೂ ಮಾಲ್ ಒಳಗಡೆ ಶಾಪಿಂಗ್ ಹೋಗಕ್ ಒಂದ್ 5 ನಿಮಿಷ ಮುಂಚೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನಾನು ಅವ್ಳಿಗೆ ಫೀಡ್ ಮಾಡ್ಬಿಟ್ಟು ಕರ್ಕೊಂಡು ಹೋದೆ. ಸೊ ಒಂದ್ ಫಸ್ಟ್ ಕಪಲ್ ಆಫ್ ಅವರ್ಸ್ ನನ್ಗೆ ಶಾಪಿಂಗ್ ಏನ್ ಇರತ್ತೆ ಅದು ಅನ್ಇಂಟ್ರಪ್ಟೆಡ್ ಇರತ್ತೆ ಅಂತ. ಶಿ ವಿಲ್ ಆಲ್ಸೋ ನಾಟ್ ಬಿ ಕ್ರ್ಯಾಂಕಿ. ಸೊ ಶಾಪಿಂಗ್ ಅಂತಾನೆ ಅಲ್ಲ, ಅದೊಂದು ಟೆಂಪಲ್ ವಿಸಿಟ್ ಆಗಿರ್ಬೋದು ಅಥವಾ ಹರ್ ವ್ಯಾಕ್ಸಿನೇಷನ್ಸ್ ಎಲ್ಲಾ ಕಡೆನೂ ನಾನು ಫೀಡಿಂಗ್ ಪಿಲ್ಲೋ ಅಂತೂ ಕಂಪಲ್ಸರಿ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಐ ಫೀಲ್ ನನಗೆ ಪರ್ಸನಲಿ ಇಟ್ಸ್ ಅ ಲೈಫ್ ಸೇವಿಯರ್. ಫಸ್ಟ್ ಫ್ಲೋರ್ಗೆ ಹೋಗೋಣ. ಝಾರಾ H&M ಎಲ್ಲ ಅಂತಿದೆ. ಗ್ರೌಂಡಲ್ಲೂ ಇದೆ, ಗ್ರೌಂಡ್ಗೆ ಹೋಗೋಣ. ಎಲ್ಲೆಲ್ಲಿ ಏನೇನ್ ಬ್ರ್ಯಾಂಡ್ ಇದೆ ಅಂತ ನೋಡ್ಕೊಂಡು ಫಸ್ಟ್ H&M ಒಳಗಡೆ ಎಂಟರ್ ಆದೆ. ಈ ವರ್ಷ ನನ್ನ ಬರ್ತ್ಡೇಗೆ ಶೇಷು ಈ ಕ್ಯಾಮ್ರಾ ಪ್ರೆಸೆಂಟ್ ಮಾಡ್ದ. ಇಟ್ ವಾಸ್ ದೇರ್ ಇನ್ ಮೈ ವಿಶ್ ಲಿಸ್ಟ್ ಫಾರ್ ಸೋ ಲಾಂಗ್. ಐ ವಾಸ್ ವೆರಿ ಹ್ಯಾಪಿ ಟು ಗೆಟ್ ಇಟ್. ಸೊ ಇದೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ ಈ ವ್ಲಾಗ್ಗೋಸ್ಕರ. ಸೊ ಐ ವಿಲ್ ಸ್ಟಿಲ್ ಫಿಗರಿಂಗ್ ಔಟ್ ಈ ಕ್ಯಾಮ್ರಾ ಹೆಂಗ್ ಯೂಸ್ ಮಾಡಬೇಕು ಏನು ಅಂತ.
ನಾನು ಇದಕ್ ಮುಂಚೆ H&M ಅಲ್ಲಿ ತುಂಬಾ ಆಕ್ಸೆಸರೀಸ್ ಪರ್ಚೇಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಐ ಕೇಮ್ ಅಕ್ರಾಸ್ ಕಪಲ್ ಆಫ್ ಪೇಜಸ್ ಎಕ್ಸಾಕ್ಟ್ಲಿ ಸೇಮ್ ಡಿಟ್ಟೋ ಆಕ್ಸೆಸರೀಸ್ ಫಾರ್ ಹಾಫ್ ದ ಪ್ರೈಸ್ ಸೆಲ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿನೂ ಏನು ಡಿಫರೆನ್ಸ್ ಇರ್ಲಿಲ್ಲ. ಸೊ ಅದ್ ನೋಡಾದ್ಮೇಲಂತೂ ನಾನು H&M ಅಲ್ಲಿ ಆಕ್ಸೆಸರೀಸ್ ಪರ್ಚೇಸ್ ಮಾಡೋದೇ ಸ್ಟಾಪ್ ಮಾಡ್ಬಿಟ್ಟೆ. ಗೊತ್ತಿದ್ದು ಐ ಆಮ್ ಶೋರ್ ನೋ ಬಡಿ ವಾಂಟ್ಸ್ ಟು ಪೇ ಮೋರ್. ತಿರುಗಿ ಈ ಕಡೆ ನೋಡು ಮುಂದೆ ಇವಾಗ. ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಆ ಥರ ಏನಿಲ್ಲ. ಇಲ್ಲ, ಹೌದು, ಆ್ಯಕ್ಚುಲಿ ದೊಡ್ಡದಿದೆ. ಪ್ಯಾಂಟ್ ಆಗಲ್ಲ. ಝೂಮ್ ಔಟ್ ಮಾಡೋಕ್ಕಾಗಲ್ವಾ ಇದು? ಆಗತ್ತೆ. ಗೊತ್ತಾಯ್ತು. ಕ್ಯೂಟಾಗಿದೆ ಅಲ್ಲ? ಚೆನ್ನಾಗಿದೆ. ಅದು ವರ್ಷ ಬಟ್ಟೆ ಥರ ಇದೆ ಅದು. ತುಂಬಾ ದಿನ ಆದ್ಮೇಲೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಲ್ವಾ? ಸೊ ಶಾಪಿಂಗ್ ಮಾಡ್ತಾ ಹಂಗೆ ಮುಳುಗೋಗ್ಬಿಟ್ಟಿದ್ದೆ ನಾನು. ನನ್ ಮಗಳು ಎದ್ದೋಳೋವರೆಗೂ ನನಗ್ ಗೊತ್ತಾಗ್ಲಿಲ್ಲ 2 ಅವರ್ಸ್ ಹಂಗೆ ಪಾಸ್ ಆಗೋಯ್ತು ಅಂತ. ಇಲ್ಲಿ ಎವ್ರಿ ಫ್ಲೋರ್‌ಗೆ ವಾಶ್‌ರೂಮ್ಸ್ ಇರೋ ಕಡೆ ಎಲ್ಲ ಬೇಬಿ ಕೇರ್ ರೂಮ್ಸ್ ಅವೈಲಬಲ್ ಅಲ್ಲಿರತ್ತೆ. ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ. ಸೊ ಡೈಪರ್ ಚೇಂಜಿಂಗ್ ಸ್ಟೇಷನು ಮತ್ತೆ ನರ್ಸಿಂಗ್ ರೂಮು ಪ್ಲಸ್ ಒಂದು ವಾಶ್‌ರೂಮ್ ಎಲ್ಲ ಸಪರೇಟ್ ಇಂಡಿವಿಜುವಲ್ ಆಗಿದೆ. ಸೊ ಅದರಿಂದ ಮಲ್ಟಿಪಲ್ ವುಮೆನ್ ಒಳಗಡೆ ಬಂದು ಆಕ್ಸೆಸ್ ಮಾಡ್ಕೋಬಹುದು. ನನಗೆ ಯಾವಾಗಿಂದನೂ ಬರ್ಕಿನ್ ಸ್ಟಾಕಲ್ಲಿ ಅಟ್‌ಲೀಸ್ಟ್ 1 ಪೇರ್ ಟ್ರೈ ಮಾಡ್ಬೇಕು ಅಂತಿತ್ತು. ಅದು ಬೇರೆ ಇನ್‌ಸ್ಟಾಗ್ರಾಮಲ್ಲೆಲ್ಲ ಒಂದ್ ಸ್ವಲ್ಪ ಹೈಪ್ ಆದಾಗ ಇನ್ನ ಜಾಸ್ತಿ ಆಸೆ ಆಯ್ತು. ಮಿಂತ್ರಾಲ್ಲೆಲ್ಲ ನೋಡ್ದೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರೈ ಮಾಡೋಣ ಅಂತ. ಬಟ್ ಯಾಕೋ ಆ ಪ್ರೈಸ್ ನೋಡಿ ಸುಮ್ನೆ ಆನ್‌ಲೈನಲ್ಲಿ ಆರ್ಡರ್ ಮಾಡೋದ್ ಬೇಡ, ಅದ್ ತಗೊಳೋದ್ ಬೇಡ. ಡೈರೆಕ್ಟ್ ಸ್ಟೋರ್‌ಗೋಗಿ ಯಾವತ್ತಾದ್ರೂ ತಗೊಳ್ಳೋಣ ಅಂತ ಅನ್ಕೊಂಡೆ. ನನಗ್ ಗೊತ್ತಿರ್ಲಿಲ್ಲ ಫೋರಮಲ್ಲಿ ಇತ್ತು ಅಂತ. ಸೊ ಇವ್ರದ್ ಔಟ್‌ಲೆಟ್ ನೋಡಿ ಹೋದೆ. ಈ ಬ್ಲಾಕ್ ಕಲರ್ ನೀವೇನ್ ನೋಡ್ತಾ ಇದೀರಾ ಅದು ಒಂದ್ ಸ್ವಲ್ಪ ಬೆಟರ್ ಆಗಿ ಕಾಣ್ತು ಎಲ್ಲದಕ್ಕಿಂತ. ಅಂಡ್ ಆಲ್ಸೋ ಬ್ಲಾಕ್ ಗೋಸ್ ವಿತ್ ಎವ್ರಿಥಿಂಗ್ ಅಲ್ವಾ? ಸೊ ಬ್ಲಾಕ್ ಟ್ರೈ ಮಾಡೋಣ ಅಂತ ಹಾಕೊಂಡ್ ಟ್ರೈ ಮಾಡ್ದೆ. ನನಗಂತೂ ಒಂಚೂರು ಕಂಫರ್ಟ್ ಅನ್ಸಿಲ್ಲ. ಸಿಕ್ಕಾಪಟ್ಟೆ ಹಾರ್ಡ್ ಇತ್ತು. ಅದರದ್ದು ಸೋಲ್ ತುಂಬಾ ಚುಚ್ತಾ ಇತ್ತು ಕಾಲ್ಗೆ. ಸೊ ನಾನ್ ತಗೊಳಕ್ಕೆ ಹೋಗಿಲ್ಲ ಅದು. ಇದಕ್ಕಿಂತ ಕ್ರಾಕ್ಸೇ ಎಷ್ಟೋ ಬೆಟರ್ ಅಂತ ಅನ್ಸ್ತು. ಅಟ್‌ಲೀಸ್ಟ್ ಸಾಫ್ಟ್ ಆಗಿರತ್ತೆ. ಅಂಡ್ ಇದೂನು ಸಿಮಿಲರ್ ಟು ಕ್ರಾಕ್ಸ್ ಎಲ್ಲಾ ಡಿಸೈನ್ಸ್ ಆಲ್ಮೋಸ್ಟ್ ಯೂನಿಸೆಕ್ಸ್. ಹುಡುಗರು, ಹುಡುಗಿರು ಎಲ್ಲಾರು ಹಾಕೋಬಹುದು. ಬಟ್ ನನಗೇನು ಇಟ್ಸ್ ನಾಟ್ ವರ್ತ್ ಅಂತ ಅನ್ಸ್ತು ವಾಟ್ ಯು ಪೇ ಫಾರ್ ಬರ್ಕಿನ್ ಸ್ಟಾಕ್. ಸೊ ನಾನೇನ್ ತಗೊಂಡಿಲ್ಲ.
ಇದು ಓಫೋಫೋ ಅಂತ ಒಂದು ಸ್ಮಾಲ್ ಜಾಪನೀಸ್ ಸ್ಟೈಲ್ ಕೆಫೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಇಲ್ಲಿ ಜಾಪನೀಸ್ ಸ್ಟೈಲ್ ಪ್ಯಾನ್ ಕೇಕ್ಸ್, ಡ್ರಿಂಕ್ಸ್, ಕುಕೀಸ್ ಎಲ್ಲ ಸಿಗತ್ತೆ. ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಕ್ರೌಡ್ ಅಂತೂ ಜಾಸ್ತಿನೇ ಇದೆ. ನಾವು ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರು ಇರ್ಲಿಲ್ಲ. ಬಟ್ ಆಮೇಲೆ ಜಾಸ್ತಿ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಇವ್ರದ್ದು ಸೀಟಿಂಗ್ ಎಲ್ಲ ಏನೂ ಇಲ್ಲ. ಇಟ್ಸ್ ಜಸ್ಟ್ ಒಂದು ಸ್ಮಾಲ್ ಸ್ಟಾಲ್ ತರ ಇದೆ ಅಷ್ಟೇ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದು ಪ್ಯಾನ್ ಕೇಕ್ಸ್. ಇದನ್ನ ಸೂಫ್ಲೆ ಪ್ಯಾನ್ ಕೇಕ್ ಅಂತ ಕರೀತಾರೆ. ಸೊ ಇದೊಂದು ಜಾಪನೀಸ್ ಸ್ಟೈಲ್ ಪ್ಯಾನ್ ಕೇಕ್ ಅಗೇನ್. ಸೊ ಇದು ನನ್ಗೆ ಯಾವಾಗಿಂದನೂ ವಿಶ್ ಲಿಸ್ಟ್ ಅಲ್ಲಿ ಇತ್ತು ಟ್ರೈ ಮಾಡ್ಬೇಕು ಅಂತ. ಇವ್ರ ಹತ್ರ ಒಂದು 6 to 7 ವೆರೈಟೀಸ್ ಆಫ್ ಪ್ಯಾನ್ ಕೇಕ್ಸ್ ಇತ್ತು. ಸೊ ಅದ್ರಲ್ಲಿ ನಾನು ಚಾಕ್ಲೇಟ್ ಕ್ರಮಲ್ ಅನ್ನೋ ಪ್ಯಾನ್ ಕೇಕ್ ಟ್ರೈ ಮಾಡಿದೆ. ಸೊ ನಾರ್ಮಲ್ ಪ್ಯಾನ್ ಕೇಕ್ಸ್ಗೆ ಮಿಲ್ಕ್ ಚಾಕ್ಲೇಟ್ ಬರುತ್ತಲ್ಲ, ಸೊ ಮಿಲ್ಕ್ ಚಾಕ್ಲೇಟ್ ಆ ಲಿಕ್ವಿಡ್ ಮಿಲ್ಕ್ ಚಾಕ್ಲೇಟ್ ಅದ್ರ ಮೇಲೆ ಹಾಕಿ ನಾರ್ಮಲ್ ವಿಪ್ಡ್ ಕ್ರೀಮ್ ಅದೇನಿರುತ್ತೆ ಅದು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಏನೋ ಅದ್ರ ಮೇಲೆ ಒಂದ್ ನಟ್ಟಿಯಾಗಿ ಏನೋ ಒಂದ್ ಸ್ವಲ್ಪ ಹಾಕಿದ್ರು. ಸೊ ನಾನ್ ಯಾವತ್ತೂ ಈ ತರ ಫ್ಲಫಿ ಸೂಫ್ಲೆ ಪ್ಯಾನ್ ಕೇಕ್ಸ್ ಯಾವತ್ತೂ ತಿಂದಿಲ್ಲ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಓಕೆ ಚೆನ್ನಾಗೇ ಇತ್ತು ಟೇಸ್ಟು. ಬಟ್ ಒಂದ್ ಸ್ವಲ್ಪ ಮೊಟ್ಟೆ ಟೇಸ್ಟ್ ಗೊತ್ತಾಗ್ತಾ ಇತ್ತು ಬಾಯ್ಗೆ. ಎಗ್ಗಿಯಾಗಿತ್ತು. ಎಲ್ಲಾ ಕಡೆ ಹಿಂಗೆ ಇರತ್ತಾ ಅಥವಾ ಇಲ್ಲೇ ಹಿಂಗಿದ್ಯಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಓಕೆ ಟ್ರೈ ಮಾಡ್ಬೋದು, ತಿರ್ಗಾ ತಿನ್ಬೋದು. ಸೊ ನೆಕ್ಸ್ಟ್ ಝಾರಾಗ್ ಹೋದ್ವಿ ನಾನ್ ಜೀನ್ಸ್ ತಗೋಬೇಕು ಅಂತ. ನಂಗೆ H&M ಗಿಂತ ಝಾರಾಲಿ ಜೀನ್ಸ್ ಇಷ್ಟ ಆಗತ್ತೆ. ಅವ್ರದ್ದು ಕ್ವಾಲಿಟಿ ಫಿಟ್ ಎಲ್ಲ ಚೆನ್ನಾಗಿರತ್ತೆ. ಸೊ ನನ್ನ ಹತ್ರ ಸದ್ಯಕ್ಕಂತೂ ಈ ಸ್ಟೇಜ್ ಅಲ್ಲಿ ಯಾವ್ದು ಜೀನ್ಸ್ ಫಿಟ್ ಆಗ್ತಾ ಇರ್ಲಿಲ್ಲ. ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಆದ್ಮೇಲೆ ಹೊಟ್ಟೆ ಬಂದಿರತ್ತಲ್ಲ, ಇದಕ್ ಮುಂಚೆ ತರ ಫ್ಲಾಟ್ ಸ್ಟಮಕ್ ಇರಲ್ಲ. ಸೊ ಜೀನ್ಸ್ ಅಂತೂ ಎಲ್ಲಾ ಕಲರ್ಸ್ ಅಲ್ಲಿ ಬೇಕಿತ್ತು. ಬಟ್ ಇಲ್ಲಿ ಇವ್ರ ಹತ್ರ ಬರೀ ಬ್ಲೂ ಕಲರ್ ಶೇಡ್ಸ್ ಅಲ್ಲಿ ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಈ ತರಾನೇ ಇತ್ತು. ಬ್ಲಾಕ್, ಬೇಜ್, ಗ್ರೇ ಇದೆಲ್ಲ ಯಾವ್ದು ಸ್ಟಾಕ್ ಅಲ್ಲೇ ಇರ್ಲಿಲ್ಲ. ಸೊ ಬರೀ ಬ್ಲೂ ಶೇಡ್ಸ್ ಅಲ್ಲಿ ನಾನು ಜೀನ್ಸ್ ತಗೊಂಡೆ. ಅಂಡ್ ಮೋರೋವರ್ ಜಾಸ್ತಿ ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಮಗು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತು. ನಾನ್ ಪಿಕ್ ಮಾಡ್ಕೊಂಡಿರೋ ಜೀನ್ಸ್ ಶೇಷುಗೆ ಬಿಲ್ ಮಾಡ್ಸು ಅಂತ ಹೇಳಿ ನಾನು ಅವಳಗ್ ಫೀಡ್ ಮಾಡ್ಬೇಕಿತ್ತು. ಸೊ ಅದ್ ಮುಗಿಸ್ಕೊಂಡು ಇದು ಜಯನಗರ್ ಅಲ್ಲಿ ಫಸ್ಟ್ ಕ್ರೈಗ್ ಬಂದ್ವಿ. ಸೊ ನನ್ಗೂ ಶೇಷುಗೂ ಟ್ರಾವೆಲ್ ಮಾಡಕ್ ತುಂಬಾ ಇಷ್ಟ. ನಾವು ನಮ್ ಕಾರಲ್ಲೇ ಹನಿಮೂನ್ಗೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ರೋಡ್ ಟ್ರಿಪ್ ಮಾಡಿದ್ವಿ ಆಲ್ಮೋಸ್ಟ್ ಫಾರ್ 45 days. ಬಟ್ ಇವಾಗ ಟ್ರಾವೆಲಿಂಗ್ ಮಗಳಿರ್ತಾಳೆ. ಸೊ ಟ್ರಾವೆಲಿಂಗ್ ಟೈಮಲ್ಲಿ ನನಗೂ ಕಷ್ಟ ಆಗ್ಬಾರ್ದು ಅಂತ ಒಂದು ಕಾರ್ ಸೀಟ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇದಕ್ ಮುಂಚೆನೂ ಒಂದ್ 2 ಸತಿ ಮೈಸೂರಿಗೆ ಕರ್ಕೊಂಡು ಹೋಗಿದ್ವಿ. ಬಟ್ ಅವಾಗ ನಮ್ಮಮ್ಮ ತಂಗಿ ಇರೋದ್ರಿಂದ ನನಗೆ ಮ್ಯಾನೇಜ್ ಮಾಡಕ್ ಏನು ಕಷ್ಟ ಅಂತ ಅನ್ಸ್ಲಿಲ್ಲ. ಬಟ್ ಇವಾಗ ಥ್ರೂ ಔಟ್ ನಾನು ಒಬ್ಳೇ ಇಡ್ಕೋಬೇಕು ಅಂತಂದ್ರೆ ನನಗೂ ಕಷ್ಟ ಅನ್ಸತ್ತೆ. ಸೊ ಅದರಿಂದ ಒಂದು ಕಾರ್ ಸೀಟ್ ತಗೋಬೇಕು ಅಂತ ಅನ್ಕೊಂಡ್ವಿ. ಸೊ ಈ ಕಾರ್ ಸೀಟ್ ಏನಿದೆ ನಾನು ಆನ್ಲೈನ್ ಅಲ್ಲಿ ನೋಡಿದ ಪ್ರಕಾರ ಇದು 0 to ಆಲ್ಮೋಸ್ಟ್ 4 to 5 years ಯೂಸ್ ಮಾಡ್ಬೋದು ಅಂತಿತ್ತು. ಬಟ್ ನನ್ಗೆ ಅನ್ಸಿದ ಪ್ರಕಾರ ಅದು ಇನ್ಫ್ಯಾಂಟ್ಸ್ಗೆ ಯೂಸ್ ಮಾಡಕ್ ಆಗಲ್ಲ. ಅದು ಅಟ್ಲೀಸ್ಟ್ ಒಂದು 6 months ಮೇಲೇನೆ ಆಗ್ಬೇಕು. ಏನಕ್ಕಂದ್ರೆ ಮಗು ಕತ್ತು ನಿಂತ್ಕೊಂಡ್ರೇನೆ ಅದ್ರಲ್ಲಿ ಆರಾಮಾಗಿ ಕುತ್ಕೋಬಹುದು. ಯಾಕಂದ್ರೆ ಅದು ಹಿಂದೆ ಪಾರ್ಟ್ ತುಂಬಾ ಅಪ್ರೈಟ್ ಇದೆ, ಸ್ಟ್ರೈಟ್ ಆಗಿದೆ. ಸೊ ಕತ್ತತ್ರ ಒಂದ್ ಸ್ವಲ್ಪ ಪ್ರೆಷರ್ ಬೀಳತ್ತೆ ಅಂತ ನನ್ಗನ್ಸ್ತು. ಅದಕ್ಕೆ ಕ್ಯಾರಿಕಾಟ್ ಅಂತ ಇನ್ನೊಂದ್ ಬರತ್ತೆ. ಇಲ್ಲಿ ಏನ್ ನೋಡ್ತಾ ಇದೀರಾ ನೀವು ವಿಡಿಯೋಲಿ, ಇದು ಕ್ಯಾರಿಕಾಟ್ ಅಂತ ಕರೀತಾರೆ. ಇದು ಕ್ಯಾರಿಕಾಟ್ ಕಮ್ ರಾಕರ್ ಕಮ್ ಕಾರ್ ಸೀಟ್ ಎಲ್ಲ ಸಮ್ 4 in 1 ಅನ್ನೋ ತರ. ಇದು ಒಂದು 1.5 year ವರೆಗೂ ಯೂಸ್ ಮಾಡ್ಬೋದು ಅಷ್ಟೇ ನನ್ ಪ್ರಕಾರ. ಬಟ್ ನಮ್ಗೆ ಸದ್ಯಕ್ಕೆ ಅದು ಯೂಸ್ಫುಲ್ ಅಂತ ಅನ್ನಿಸ್ತು. ನಮ್ ಮಗು ಇರೋ ಏಜ್ಗೆ ನಮ್ಗೆ ಅದೇ ಯೂಸ್ಫುಲ್ ಅಂತ ಅನ್ಸ್ತು. ಸೊ ನಾವ್ ಅದು ಪರ್ಚೇಸ್ ಮಾಡಿದ್ವಿ. ಕ್ಯಾರಿಕೋಟ್ ಅನ್ನ ನಾವು ಫ್ರಂಟ್ ಸೀಟಲ್ಲಿ ಇನ್ಸ್ಟಾಲ್ ಮಾಡಂಗಿಲ್ಲ, ಇಲ್ಲೇ ಬ್ಯಾಕ್ ಸೀಟಲ್ಲಿ ಇನ್ಸ್ಟಾಲ್ ಮಾಡಬೇಕು. ಈವನ್ ಒಬ್ಬರೇ ಡ್ರೈವ್ ಮಾಡ್ತಾ ಇದ್ರು ಅದು ಸೀಟ್ ನಾವು ಇಲ್ಲೇನೆ ಇನ್ಸ್ಟಾಲ್ ಮಾಡಬೇಕು ಫಾರ್ ಸೇಫ್ಟಿ ರೀಸನ್ಸ್. Happy birthday to you. Happy birthday to you. Happy birthday to you. Mother Sirisha. ನನ್ನ ಬರ್ತ್ಡೇಗೆ ಮನೇಲಿ ಇರಲ್ಲ ಅಂತ ಮುಂಚೆನೆ ಕೇಕ್ ಕಟ್ ಮಾಡಿದೆ ಮನೇಲಿ. ಈ ಕೇಕ್ ನನ್ನ ತಂಗಿನೇ ಪ್ರಿಪೇರ್ ಮಾಡಿದ್ಲು ಯೂಟ್ಯೂಬಲ್ಲಿ ನೋಡಿ. ಇಟ್ಸ್ ಹರ್ ಫಸ್ಟ್ ಟೈಮ್ ಬೇಕಿಂಗ್ ಅ ಕೇಕ್. ಎಲ್ಲಾರ್ ಮನೆಯಲ್ಲೂ ಮಕ್ಳಿಗೆ ದಿನ ದಿಷ್ಟಿ ತೆಗಿತಾರೆ. ಒಬ್ಬೊಬ್ರ ಮನೇಲಿ ಒಂದೊಂದ್ ತರ ತೆಗಿತಾರೆ. ಸೊ ನಮ್ ಮನೇಲಿ ಈ ತರ ಕರ್ಪೂರ ಹಚ್ಚಿ ದಿಷ್ಟಿ ತೆಗಿತಾರೆ. ಕೆಲವೊಂದ್ ಜನ ಸಾಲ್ಟ್ ಅಲ್ಲಿ ತೆಗಿತಾರೆ. ಆ ತರ ಒಂದೊಂದ್ ತರ ತೆಗಿತಾರೆ. ನನ್ಗೆ ಯಾಕೋ ಈ ತರ ಕರ್ಪೂರ ಹಚ್ಚಿ ದಿಷ್ಟಿ ತೆಗೆದ್ರೆ ಏನೋ ದಿಷ್ಟಿ ಎಲ್ಲ ಹೋದಂಗ್ ಒಂಥರ ಒಳ್ಳೆ ಫೀಲ್ ಅಲ್ಲಿ ಇರ್ತೀನಿ.
ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಒಂದು 2 ಅವರ್ಸ್ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿ 7 ಅವರ್ಸ್ ಆಯಿತು. ಲಿಟ್ರಲಿ 4 o'clock ಮನೆ ಬಿಟ್ಟಿದ್ದು, 11 o'clock ಮನೆಗೆ ಬಂದ್ವಿ. ಅದು ಹೆಂಗೆ ಟೈಮ್ ಪಾಸ್ ಮಾಡೋದು ಅಷ್ಟು ಗಂಟೆ ಮಾಲಲ್ಲಿ ನನಗೆ ಗೊತ್ತಿಲ್ಲ. ಬರೀ ಒಂದು 4 ಜೀನ್ಸು, ಒಂದು 3 ಟಾಪ್ ತೊಗೊಂಡಿದ್ದು ನಾನು ಅಷ್ಟೇ ಬರ್ತ್ಡೇಗೆ ಅಂತ. ಅದು ಬಿಟ್ಟು ಇನ್ನೇನು ತೊಗೊಂಡಿಲ್ಲ. ಬಟ್ ಟೈಮ್ ಅಂತೂ ಅದು ಹೆಂಗೆ ಪಾಸ್ ಆಯಿತೋ ಗೊತ್ತಾಗ್ತಾ ಇರಲಿಲ್ಲ. ಆಬ್ವಿಯಸ್ಲಿ ಅಲ್ಲಿ ಬೇಬಿ ಕೇರ್ ರೂಮ್ಸ್ ಇತ್ತು, ಸೊ ಅಲ್ಲೇ ಫೀಡ್ ಮಾಡ್ತಾಯಿದ್ದೆ ಮಗುಗೆ. ಆ್ಯಂಡ್ ರೂಮ್ಸ್ ಎಲ್ಲ ನಾನು ವೀಡಿಯೋಲಿ ಪೋಸ್ಟ್ ಮಾಡಿರ್ತೀನಿ ನೋಡಿ. ಚೆನ್ನಾಗೇ ಇತ್ತು, ಹೈಜಿನಾಗೇ ಇತ್ತು, ನೀಟಾಗಿ. ಆ್ಯಂಡ್ ಅದು ಬಿಟ್ಟು H&M ಟ್ರಯಲ್ ರೂಮ್ ಮುಂದೆ ಅಂತೂ ಅದೆಷ್ಟು ಜನ ಹುಡುಗಿರಿದ್ರು. ಲಿಟ್ರಲಿ ಐ ಹ್ಯಾಡ್ ಟು ಆಸ್ಕ್ ದೆಮ್. ನನಗೊಂದು ಮಗು ಇದೆ, ನಂದು ಇರೋದೇ 2 ಟಾಪು, ಟ್ರಯಲ್ ಮಾಡಿ ಹೋಗ್ಬಿಡ್ತೀನಿ ಅಂದ್ರೂ ನನ್ನ ಯಾರು ಮುಂದೆ ಬಿಟ್ಟಿಲ್ಲ. ಆಮೇಲೆ ಬಿಲ್ಲಿಂಗ್ ಹತ್ರ ಅಂತೂ ಯಾರೂ ಇರಲಿಲ್ಲ. ಬಟ್ ಟ್ರಯಲ್ ರೂಮ್ ಮುಂದೆ ಅಂತೂ ಅದು ಎಷ್ಟು ಜನ ಇದ್ದರು. ಸೊ ಐ ವಿಲ್ ಶೋ ಯು ವಾಟ್ ಐ ಗಾಟ್. ಜಾಸ್ತಿ ಏನೂ ತೊಗೊಂಡಿಲ್ಲ. ನನಗೆ ಮೇಯ್ನು ಹೊಟ್ಟೆ ಹತ್ರ ಒಂದು ಸ್ವಲ್ಪ ಜೀನ್ಸ್ ಎಲ್ಲ ಫಿಟ್ ಆಗ್ತಾಯಿಲ್ಲ. ಸೊ ನಾನು ಒಂದು 4 ಜೀನ್ಸ್ ತೊಗೊಂಡೆ ಝಾರಾಯಿಂದ. ಆ್ಯಂಡ್ ಅಗೇನ್ ನನಗೆ ಬ್ಲ್ಯಾಕ್ ಜೀನ್ಸೇ ಸಿಕ್ಕಿಲ್ಲ. ಲಿವೈಸು, ಕ್ಯಾಲ್ವಿನ್ ಕ್ಲೈನ್ ಎಲ್ಲ ಕಡೆ ನೋಡಿದೆ, H&M, ಝಾರಾ ಎಲ್ಲೂ ನನಗೆ ಬ್ಲ್ಯಾಕ್ ಜೀನ್ಸೇ ಸಿಕ್ಕಿಲ್ಲ. ಸೊ ಒಂದು 4 ಜೀನ್ಸ್ ತೊಗೊಂಡೆ. ಯು ಕ್ಯಾನ್ ಸಿ 4 ಡಿಫ್ರೆಂಟ್ ಶೇಡ್ಸ್. ಎಲ್ಲ ಝಾರಾಯಿಂದ ತೊಗೊಂಡಿದ್ದು 4 ಜೀನ್ಸ್. ಇದಕ್ಕೊಂದು 12,000 ಆಯಿತು. ಆ್ಯಂಡ್ ಇದು ಬಿಟ್ಟು ಒಂದು 3 ಟಾಪ್ಸ್ ತೊಗೊಂಡೆ H&M ಅಲ್ಲಿ. ಅಗೇನ್ ಲೈಕ್ ಐ ಟೋಲ್ಡ್, ಫೀಡಿಂಗ್ ಫ್ರೆಂಡ್ಲಿ ಟಾಪ್ಸ್. ಬಿಕಾಸ್ ಆಬ್ವಿಯಸ್ಲಿ ಮಗು ಇರತ್ತಲ್ಲ, ತಿರ್ಗಾ ಎಲ್ಲ ಬಿಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಫೀಡಿಂಗ್ ಟೈಮಲ್ಲಿ. ಸೊ ಒಂದು 3 ಟಾಪ್ ತೊಗೊಂಡೆ. ಆಲ್ಮೋಸ್ಟ್ 3 ಒಂದೇ ಪ್ಯಾಟರ್ನಲ್ಲೇ ಇದೆ. ಬಟ್ ಅದೇ ನನಗೆ ಫೀಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಅದೇ ಥರ ತೊಗೊಂಡೆ. ಸೊ ಫುಲ್ ಸ್ಲೀವು ಈ ಥರ ಇದೆ ಟಾಪು. ಯು ಕ್ಯಾನ್ ಸಿ ಈ ಥರ ಇದೆ. ಸೊ ಇದೊಂದು ಗ್ರೀನ್ ಟಾಪ್ ಆಯಿತು. ಆಮೇಲೆ ಇದೊಂದು ಟಾಪ್ ತೊಗೊಂಡೆ ಈ ಥರ. ಇದೊಂದು ಅಗೇನ್ ಫುಲ್ ಸ್ಲೀವ್ ಈ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಇಸ್ ಪ್ಲೇನ್ ಬ್ಲ್ಯಾಕ್. ನನಗೆ ಯಾವಾಗ ಏನು ಶಾಪ್ ಮಾಡಿದ್ರು, ಎಲ್ಲಿ ಶಾಪ್ ಮಾಡಿದ್ರು ಬ್ಲ್ಯಾಕಲ್ಲಂತೂ ಏನೋ ಒಂದು ತೊಗೊತೀನಿ. ಐ ಡೋಂಟ್ ನೋ, ನನಗೆ ಬ್ಲ್ಯಾಕ್ ಕಲರ್ ಬಟ್ಟೆ ತುಂಬ ಇಷ್ಟ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ತೊಗೊತೀನಿ ಬ್ಲ್ಯಾಕ್ ಕಲರ್ ಅಂತೂ. ಸೊ ಇದೊಂದು ಟಾಪು ಈ ಥರ ಇದೆ. ಸೊ ಅಷ್ಟೇ, ಒಂದು 4 ಜೀನ್ಸು, ಒಂದು 3 ಟಾಪ್ ತೊಗೊಂಡೆ. ಇದಕ್ಕೆ ವಿ ಲಿಟ್ರಲಿ ಸ್ಪೆಂಡ್ 7 hours ಇನ್ಸೈಡ್ ದ ಮಾಲ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಟೂ ಟಯರ್ಡ್ ಆಲ್ರೆಡಿ. ಸೊ ಇವಾಗ ಮಗುನ ಮಲಗಿಸಿ ಐ ಶುಡ್ ಆಲ್ಸೋ ಗೋ ಆ್ಯಂಡ್ ಸ್ಲೀಪ್. ಬಾಯ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ಸೋ ಹೇಳೋದು ಮರ್ತುಬಿಟ್ಟೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ಗೈಸ್ ಪ್ಲೀಸ್. ಬಾಯ್.